ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ. ಪಂಚಾಯಿತಿ ವಿಶೇಷತೆಯಲ್ಲಿ ತಮ್ಮ ಸ್ವಪರಿಚಯ ಹಾಗೂ ಪಂಚಾಯಿತಿ ವಿಶೇಷ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಮಸ್ಕಾರ, ನಾನು ಸುಭಾಷ್ ಶೆಟ್ಟಿ ಹೊಳಮಗೆ ಅಂತ. ನಾನು ಈಗ ಹಕ್ಲಾಡಿ ಗ್ರಾಮ ಪಂಚಾಯತ್ನ ಸದಸ್ಯನಾಗಿ ಕಳೆದ 5 ಬಾರಿಯಿಂದ ಆಯ್ಕೆಯಾಗಿ ಬಂದಿದ್ದೇನೆ. ಅದೇ ರೀತಿ 2 ಬಾರಿ ಅಧ್ಯಕ್ಷನಾಗಿ 2 ಬಾರಿ ಉಪಾಧ್ಯಕ್ಷನಾಗಿ ಕೂಡ ಈ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಅದೇ ರೀತಿ ನಮ್ಮ ಹಕ್ಲಾಡಿ ಪಂಚಾಯತ್ ಅನ್ನೊಂದು ಒಂದು ಗ್ರಾಮೀಣ ಭಾಗವನ್ನು ಹೊಂದಿದ್ದು ಕೃಷಿಯನ್ನ ಅವಲಂಬಿತವಾದಂತ ಒಂದು ಗ್ರಾಮ. ಬಹುಶಃ ಇಲ್ಲಿ ಕೃಷಿಕರೇ ಹೆಚ್ಚು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕೃಷಿಯನ್ನ ಅವಲಂಬಿಸ್ತಾರೆ. ಕೃಷಿಯಲ್ಲಿ ವಿವಿಧ ರೀತಿಯ ಕೃಷಿ, ಭತ್ತದ ಕೃಷಿ, ತೆಂಗಿನ ಕೃಷಿ, ಅದೇ ರೀತಿ ಸಿಗಡಿ ಕೃಷಿ ಹಾಗೂ ಹೈನುಗಾರಿಕೆಯನ್ನು ಕೂಡ ನಮ್ಮ ಗ್ರಾಮದವರು ಅವಲಂಬಿಸಿಕೊಂಡಿದ್ದಾರೆ. ಬಹುಶಃ ಅನೇಕ ಪುಣ್ಯ ಧಾರ್ಮಿಕ ಕ್ಷೇತ್ರಗಳನ್ನು ಹೊಂದಿರುವಂತಹ ಹಕ್ಲಾಡಿ ಪಂಚಾಯತ್ ಇಲ್ಲಿ ಒಂದು ಸುಪ್ರಸಿದ್ಧ ಮನೆತನವಾದ ಹಲಸನಾಡು ಮನೆತನ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವ ಹಾಗೆ ದೇಶದಾದ್ಯಂತ ಒಂದು ಹೆಸರು ಮಾಡಿದಂತ ಒಂದು ಮನೆ. ಆ ಮನೆಯನ್ನು ಕೂಡ ನಾವು ಇಲ್ಲಿ ಹೊಂದಿದ್ದೇವೆ. ಹೀಗೆ ಅನೇಕ ಒಳ್ಳೊಳ್ಳೆ ಸ್ಥಳಗಳನ್ನ ಹೊಂದಿದಂತ ಪ್ರದೇಶವಾಗಿದ್ದು ನಮ್ಮ ಪಂಚಾಯತ್ ಕೂಡ ನಾನು 2002ರಲ್ಲಿ ಇಲ್ಲಿ ಪಂಚಾಯತ್ ಸದಸ್ಯನಾಗಿ ಬಂದಾಗ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕೆನ್ನುವ ನಿಟ್ಟಿನಲ್ಲಿ ನಾನು ಪಂಚಾಯತ್ ಅನ್ನ ಪ್ರವೇಶಿಸಿದವನು. ಬಹುಶಃ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕವಾಗಿ ನನ್ನನ್ನು ತೊಡಗಿಸಿಕೊಳ್ಳಬೇಕು ಎನ್ನುವಂಥದ್ದೇ ನನ್ನ ಉದ್ದೇಶ ಆಗಿತ್ತು. ಅದರಿಂದ ಈ ಪಂಚಾಯತ್ನ ಮೆಂಬರ್ ಆಗಿ ಬಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ತೊಡಗಿಸಿಕೊಂಡು ಈ 2025ರ ಏನು ರಾಷ್ಟ್ರೀಯ ಪುರಸ್ಕಾರವನ್ನು ನಾವು ಪಡ್ಕೊಂಡಿದ್ದೇವೆ, ಆ ರಾಷ್ಟ್ರೀಯ ಪುರಸ್ಕಾರವನ್ನ ಪಡೆಯುವವರೆಗೂ ನಾನು ಸತತವಾಗಿ ಪ್ರಯತ್ನವನ್ನು ಪಟ್ಟ ನಮ್ಮೆಲ್ಲರ ಉಳಿದ ಮೆಂಬರ್ಗಳ ಸಹಕಾರ ಮತ್ತು ಏನ್ PDO ಇದ್ದಾರೆ ಅಥವಾ ಸಿಬ್ಬಂದಿ ವರ್ಗ ಇದೆ ಅವರೆಲ್ಲರ ಸಹಕಾರದಿಂದ ಬಹುಶಃ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಒಂದು ಪಂಚಾಯತ್ ಆಗಿ ರೂಪುಗೊಂಡಿದ್ದು ನಮ್ಗೆಲ್ಲರಿಗೂ ಸಂತಸವನ್ನ ತರುವಂತ ವಿಷಯ ಆಗಿದೆ. ಈಗ ನೀವು ನಿಮ್ಮ ಒಂದು ಪಂಚಾಯಿತಿಯ ಒಂದು ಪ್ರಮುಖ ಸಾಧನೆ ಅಂದ್ರೆ ಇವತ್ತು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದೀರಿ. ರಾಷ್ಟ್ರ ಪ್ರಶಸ್ತಿ ಪಡ್ಕೊಳ್ಳೋದಕ್ಕೆ ಯಾವ ರೀತಿ ಸಾಧ್ಯವಾಯ್ತು? ಇವತ್ತು ಟ್ಯಾಕ್ಸ್ ಒಂದು ಪಾವತಿಯಲ್ಲೇ ಸಾಧನೆಗಳು ಮಾಡೋಕ್ ಸಾಧ್ಯತೆ ಆಯ್ತಾ? ಯಾಕಂದ್ರೆ ಅನುದಾನದ ಕೊರತೆಗಳು ಸಾಕಷ್ಟಿತ್ತು. ಯಾವತ್ತೂ ಏನೋ ದಾನಿಗಳನ್ನ ಒಂದು ಏನಾದ್ರು ಸಂಪರ್ಕ ಮಾಡಿದ್ರೆ ಹೇಗೆ ಈ ಒಂದು ಅಚ್ಚುಕಟ್ಟಾದ ಅಭಿವೃದ್ಧಿಗೆ ಯಾವ ರೀತಿ ಅನುದಾನಗಳನ್ನ ಬಳಸ್ಕೊಂಡ್ರಿ? ಇಲ್ಲ, ನಾವು ಮೊದಲೇ ಹೇಳಿದಾಗೆ ಅತಿ ಗ್ರಾಮೀಣ ಪ್ರದೇಶದ ಪಂಚಾಯತ್ ನಮಗೆ ಟ್ಯಾಕ್ಸ್ ಗಳಲ್ಲಿ ಅಂತ ದೊಡ್ಡ ಗಳಿಕೆ ಇನ್ಕಮ್ ಏನು ಇಲ್ಲ. ಆದ್ರೂ ಕೂಡ ನಾವು ಏನು ಸರ್ಕಾರದಿಂದ ಅನುದಾನ ಬಂದಿದೆ ಅದರಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದು ಪಂಚಾಯತ್ ಅನ್ನ ಒಂದು ಲೆವೆಲ್ಗೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಸ್ವಲ್ಪ ದಾನಿಗಳನ್ನು ಸಹ ಸೇರಿಸಿಕೊಂಡು ಸ್ವಲ್ಪ ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆಲವೊಂದು ಕಾರ್ಯಗಳನ್ನ ಮಾಡಿದ್ದೇವೆ. ಈಗ ಪಂಚಾಯತಿ ಒಂದು ವಿಚಾರದಲ್ಲಿ ಬಂದಾಗ ತಾವು ಸಾಕಷ್ಟು ಕೆಲಸಗಳಲ್ಲಿ ಸ್ವಯಂ ಪ್ರೇರಿತ ಶಿಸ್ತು ಆಗಿರ್ಬೋದು, ಸ್ವಯಂ ಹಾಗೆ ಟ್ಯಾಕ್ಸ್ ಪಾವತಿ ಆಗಿರ್ಬೋದು, ಜೊತೆಗೆ ಶಿಕ್ಷಣಕ್ಕೂ ಮತ್ತೆ ಏನಂದ್ರೆ ಆರೋಗ್ಯ ವ್ಯವಸ್ಥೆಯನ್ನು ಕೂಡ ಬಹಳಷ್ಟು ಸುಧಾರಣೆ ಅಂತ ಸಾಗೋದಕ್ಕೆ ವ್ಯವಸ್ಥೆಗಳನ್ನ ತಾವು ಮಾಡ್ಕೊಂಡಿದ್ರಿ. ಮನೆ ಬಾಗಿಲಿಗೆ ಔಷಧ ವಿತರಣೆ, ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗ್ತಕ್ಕಂಥ ನಿಟ್ಟಿನಲ್ಲಿ ಹೇಗೆ, ಯಾಕಂದ್ರೆ ತಮ್ಮ ಟೀಮ್ ಯಾವ ರೀತಿ ಕೆಲಸಗಳನ್ನ ಮಾಡ್ತು, ಸಾರ್ವಜನಿಕರ ಸಹಕಾರ ಹೇಗಿತ್ತು? ನಾವು ಬಹುಶಃ ಏನ್ ಅನುದಾನ ಬರ್ತದೆ ನಮಗೆ ಅದರಲ್ಲಿ 25% ಅನ್ನುವಂಥದ್ದು, 25% ಅನ್ನುವಂಥದ್ದು SC/ST ಗಳಿಗೆ, 5% ಅನ್ನೊಂದು ಅಂಗವಿಕಲರಿಗೆ ಹೋಗುವಂತ ಒಂದು ಏನು ಇದಿದೆ. ಆ 25% SC/ST ಏನ್ ನಿಧಿ ಇದಿದೆ ಅದನ್ನ ನಾವು ಯಾರಿಗೆ ಒದಗಿಸಬೇಕು ಅವರಿಗೆ ಸರಿಯಾದ ಮಾರ್ಗದಲ್ಲಿ ಅವರನ್ನ ಗುರುತಿಸಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು, ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಅಂತ ಏನು ಹಣಕಾಸನ್ನ ಬಳಸಿಕೊಂಡಿದ್ದೇವೆ. ಆದ್ರಿಂದ ನಮ್ಗೆ ಸ್ವಲ್ಪ ಶಿಕ್ಷಣಕ್ಕೆ ಒತ್ತಿ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ತಾವು ಶಿಕ್ಷಣ ಕೂಡ ಅಷ್ಟೇ ಒತ್ತು ಕೊಡ್ತೀರಿ. ಯಾವುದೇ ಒಂದು ಸರ್ಕಾರದ ಒಂದು ಯೋಜನೆ, ಸಣ್ಣ ಯೋಜನೆ ಇಟ್ಕೊಂಡ್ಬಿಟ್ಟು ಕೊಟ್ಟ ಯೋಜನೆಗಳವರೆಗೂ ಯಾವುದೇ ಸೌಲಭ್ಯವನ್ನು ಕೂಡ ಬಿಟ್ಟು ಬಿಡದೆ ಹಾಗೆ ನಿಮ್ಮ ಒಂದು ವ್ಯಾಪ್ತಿಯ ಸಾರ್ವಜನಿಕರಾಗಿರ್ಬೋದು, ತಾವಾಗಿರ್ಬೋದು ಪಡ್ಕೊಂಡು ಕೆಲಸಗಳನ್ನ ಮಾಡ್ತೀವಿ. ಸೊ ಹೇಗೆ ಯಾವ ರೀತಿ ಮಾಡ್ಬೇಕಾಗುತ್ತೆ ಅನ್ನೋದು ಅವೇರ್ನೆಸ್ ಕಾನ್ಸೆಪ್ಟ್ ತಾವು ಮಾತಾಡ್ತೀವಿ. ಶಿಕ್ಷಣ ನಮ್ಗೆ ಇದು ಪ್ರಶ್ನೆ ಅರ್ಥ ಆಗ್ಬೇಕು. ಆಕ್ಚುಲಿ ಸರ್ಕಾರದ ಯೋಜನೆಗಳು ಏನಿದೆ ಅದನ್ನ ನಾವು ಕ್ರಮವಾದ ಕ್ರಮದಲ್ಲಿ ಅದನ್ನ ಯಾವ ರೀತಿ ತರಿಸ್ಕೊಳ್ಬೇಕೆನ್ನುವಂತ ರೀತಿಯಲ್ಲಿ ಆ ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕಿಸಿ ನಮ್ಮ ಅನುದಾನಗಳನ್ನ ನಾವು ಕ್ರೋಢೀಕರಿಸಿ ತದನಂತರ ನಾವು ಅದನ್ನ ವಿನಿಯೋಗಿಸ್ತಾ ಇದ್ದೇವೆ. ಅದರಿಂದ ನಮ್ಗೆ ಏನು ಅನುದಾನ ಬರ್ತದೆ ಅದನ್ನ ಕ್ರಮಬದ್ಧವಾಗಿ ವಿನಿಯೋಗಿಸ್ಲಿಕ್ಕೆ ಸಾಧ್ಯ ಆಗಿದೆ. ಸರ್, ಪಂಚಾಯತಿ ವ್ಯಾಪ್ತಿ ಅಂತಂದ್ರೆ ಸಾಕಷ್ಟು ಸಮಸ್ಯೆ ಸವಾಲುಗಳಿದ್ದದ್ದು. ಹಾಗಿದ್ದಾಗ ಸಮಸ್ಯೆ ಸವಾಲುಗಳನ್ನ ಯಾವ ರೀತಿ ಎದುರಿಸ್ತಕ್ಕಂಥದ್ದು, ಸಮಸ್ಯೆ ಸವಾಲುಗಳು ಹೇಗೆಲ್ಲ ಬರುತ್ತೆ ಪಂಚಾಯತಿಗೆ?
ಸಮಸ್ಯೆ ಅನ್ನುವಂಥದ್ದು ವಿವಿಧ ರೀತಿಯಲ್ಲಿ ಬರ್ತದೆ ಪಂಚಾಯತಿಗೆ. ಪಂಚಾಯತ್ನ ಕೆಲವೊಂದು ಕಾಮಗಾರಿಗಳಾಗ್ಬೇಕನ್ನುವಂಥದ್ದು ಒಂದು ಬೇಡಿಕೆ ಇರ್ತದೆ, ಕೆಲವೊಂದು ಕಡೆ ಮೂಲಭೂತ ಸೌಕರ್ಯಗಳಿರ್ಬೇಕು ಕೊಡ್ಬೇಕು ಎನ್ನುವಂತ ಒಂದು ಬೇಡಿಕೆ ಬರ್ತದೆ. ಅದೇ ರೀತಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಶಾಲೆಗಳಿಗೆ ಬೇಡಿಕೆ ಬರ್ತದೆ. ಆದ್ರೆ ನಮ್ಗೆ ಒಂದು ಕಷ್ಟದ ಪರಿಸ್ಥಿತಿ ಅಂತ ಹೇಳಿ ಸರ್ಕಾರ ಎಲ್ಲದಕ್ಕೂ ಒಂದು ಗೈಡ್ ಲೈನ್ಸ್ ಅಂತ ಹಾಕಿರ್ತದೆ. ಶಿಕ್ಷಣಕ್ಕೆ ಇಂತಿಷ್ಟನ್ನು ವಿನಿಯೋಗಿಸಬೇಕು, ಮೂಲಭೂತ ಸೌಕರ್ಯಕ್ಕೆ ಇಂತಿಷ್ಟನ್ನು ವಿನಿಯೋಗಿಸಬೇಕು. ಅದೇ ರೀತಿ ಬೇರೆ ಬೇರೆ ಏನು ಕಾರ್ಯವನ್ನು ಮಾಡ್ಬೇಕಾದ್ರೆ ಅವರದ್ದು ಗೈಡ್ ಲೈನ್ಸ್ ಇರ್ತದೆ, ಅದರ ಪ್ರಕಾರ ಹೋಗ್ಬೇಕಾಗ್ತದೆ. ಅದನ್ನೆಲ್ಲವನ್ನ ಸಮದೂಗಿಸಿಕೊಂಡು ಹೋಗಿದ್ದೆ ನಮ್ಮ ಒಂದು ದೊಡ್ಡ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಬಯಸ್ತೇವೆ ನಾವು. ಇಲ್ದಿದ್ರೆ ನಾವು ಯಾವ್ದಾದ್ರು ಒಂದು ವಿಷಯದಲ್ಲಿ ಎಡೆಯಿದ್ರು ಕೂಡ ನಮ್ಗೆ ಇಂತ ಒಂದು ವ್ಯವಸ್ಥಿತವಾದ ಪಂಚಾಯತ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಪಂಚಾಯತಿ ಅಂದ ತಕ್ಷಣ ಒಂದೆರಡು ಕಡೆ ಅಂದ್ರೆ ಸಾಕಷ್ಟು ಪಂಚಾಯತಿಗಳ ವಿಸಿಟ್ ಕೊಟ್ಟಾಗ ಭ್ರಷ್ಟಾಚಾರತೆ ಆಗಿರ್ಬಹುದು, ಇನ್ನು ರಾಜಕೀಯದ ಒಂದು ಒಡನಾಟದಲ್ಲಾಗಿರ್ಬಹುದು, ಇನ್ನೊಂದು ಜನ ಮತ್ತು ಇವತ್ತು ಅಧಿಕಾರಿ ವರ್ಗದ ಸಿಬ್ಬಂದಿ ವರ್ಗದ ಒಂದು ಬಾಂಧವ್ಯದಲ್ಲಾಗಿರ್ಬೋದು ಇವತ್ತು ಸಾಕಷ್ಟು ಬಿರುಕುಗಳು ಇದೆ. ಸೊ ಇವೆಲ್ಲವನ್ನು ಕೂಡ ಮೆಟ್ಟು ನಿಂತು ಇವತ್ತು ಕೆಲಸಗಳನ್ನ ಮಾಡಬೇಕಂತ ಸಂದರ್ಭದಲ್ಲಿ ಯಾವ ನಿಟ್ಟಿನಲ್ಲಿ ಸಾರ್ವಜನಿಕರಾಗಿರ್ಬೋದು ಈ ರಾಜಕೀಯ ಒಂದು ಬಳಸುವನೆ ಇವತ್ತು ಸೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಬಹುದಾಗಿದೆ ನಾವು. ಖಂಡಿತ ಖಂಡಿತ. ಯಾಕಂದ್ರೆ ನೀವು ಹೇಳಿದಾಗೆ ಭ್ರಷ್ಟಾಚಾರ ಎನ್ನುವಂಥದ್ದು ಎಲ್ಲ ಕಡೆ ಕೇಳುವಂತ ಒಂದು ಉದ್ಭವಿಸುವಂತ ಪ್ರಶ್ನೆ. ಆದ್ರೆ ನಮ್ಮ ಪಂಚಾಯತ್ ನಲ್ಲಿ ಈವರೆಗೆ ಒಂದು ಪೈಸದಷ್ಟು ಕೂಡ ಭ್ರಷ್ಟಾಚಾರ ನಡೆದಿಲ್ಲ ಅನ್ನುವ ಬಗ್ಗೆ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಬಹುಶಃ ನಾನೇ ಸ್ಪಷ್ಟ ಉದಾಹರಣೆ ಆಗ್ತೇನೆ. ಯಾಕಂದ್ರೆ 5 ಬಾರಿ ನನ್ನ ಜನ ಎಲೆಕ್ಟ್ ಮಾಡಿ ಕಳಿಸಿದಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಪಾರದರ್ಶಕತೆಗೆ ಒಂದು ಉದಾಹರಣೆ. ಬಹುಶಃ ಜನರಿಗೆ ಇಷ್ಟ ಆಗಿ ಜನರು ಕೆಲಸ ಮಾಡ್ತಾರೆ ಅನ್ನುವವರನ್ನು ಮಾತ್ರ ಎಲೆಕ್ಟ್ ಮಾಡ್ತಾರೆ. ಅದರಿಂದ ನಾವು ಪಾರದರ್ಶಕವಾದ ಆಡಳಿತವನ್ನು ನೀಡಿದ್ದೇವೆ, ಪಾರದರ್ಶಕವಾದ ಅನುದಾನವನ್ನ ಕೂಡ ವಿನಿಯೋಗಿಸ್ತೇವೆ. ಆದ್ರಿಂದ ಪಂಚಾಯತ್ ನಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ, ಒಂದನೇದು. ಮತ್ತೊಂದು ನೀವು ಎರಡನೇದು ಕೇಳಿದ್ದು ರಾಜಕೀಯ. ಬಹುಶಃ ಇಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಪಂಚಾಯತ್ ಎನ್ನುವುದು ರಾಜಕೀಯ ಹೊರತು ಪಡೆದಂತ ವ್ಯವಸ್ಥೆ. ಇಲ್ಲಿ ಯಾವ್ದು ರಾಜಕೀಯ ಬರ್ಲಿಕ್ಕೆ ಬಹುಶಃ ರಾಜಕೀಯ ಇದ್ರೂ ಕೂಡ ರಾಜಕೀಯ ಪಂಚಾಯತ್ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ರಾಜಕೀಯ ಬರ್ಲಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಬಹುಶಃ ಅದಕ್ಕೋಸ್ಕರ ಬಹುಶಃ ಎಲ್ಲರೂ ಕೂಡ ಜನರು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಮ್ಮನ್ನ ಸಂಪರ್ಕಿಸಿದಾಗ ನಾವು ಅವರಿಗೆ ಸೂಕ್ತವಾದ ಒಂದು ಮಾರ್ಗದರ್ಶನ ನೋಡಿ ಆ ಸಮಸ್ಯೆಯನ್ನ ಬಗೆಹರಿಸಲು ನಾವು ಸಹಕಾರ ಮಾಡೋದ್ರಿಂದ ಬಹುಶಃ ಜನರು ನಮ್ಗೆ ಸ್ಪಂದನ ಸಿಗೋದ್ರಿಂದ, ಅವರೇ ಸ್ಪಂದನ ನಾವು ಕೊಡೋದ್ರಿಂದ ಖಂಡಿತವಾಗಿ ಅವರು ಕೂಡ ನಮ್ಗೆ ಸ್ಪಂದನ ಕೊಡ್ತಾ ಇದ್ದಾರೆ. ಸರಿ, ಈ ಸ್ಪಂದನೆ ವಿಚಾರದಲ್ಲಿ ಬಂದಾಗ ನಾವು ಇವೆಲ್ಲವರು ಕೂಡ ಇವತ್ತು ನಾವು ಸಂದರ್ಶನದ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ವಿ. ನಮ್ಗೆ ಅನಿಸಿರ್ತಕ್ಕಂಥ ವಿಚಾರದಲ್ಲಿ ಬಂದಾಗ ನಮ್ಮ ಸಂದರ್ಶನ ತಮ್ಗೆ ಏನ್ ಅನಿಸ್ತು, ಜೊತೆಗೆ ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮ ಸಂದೇಶ ಕಿವಿ ಮಾತಂದ್ರೆ ಏನ್ ತಿಳಿಸಕ್ಕೆ ಇಷ್ಟಪಡ್ತಾರೆ? ಖಂಡಿತ ಖಂಡಿತ. ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಖಂಡಿತ ಖಂಡಿತ ಇಂಥ ಒಂದು ಸಂದರ್ಶನಗಳು ಅಮೂಲ್ಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಆರಂಭದ ದಿನಗಳಲ್ಲಿ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನಾವು ತಿಳಿದ ಹಾಗೆ ನಾವು ಉಡುಪಿ, ಮಂಗಳೂರು ಅಥವಾ ಈಚೆ ಕಡೆ ಇರುವಷ್ಟು ಪಂಚಾಯತ್ನ ವ್ಯವಸ್ಥೆ, ಪಂಚಾಯತ್ನ ಸಿಸ್ಟಮ್ಗಳು ಬೇರೆ ಕಡೆ ಇರುವುದಿಲ್ಲ. ಈ ಎಲ್ಲ ಸಿಸ್ಟಮ್ ಬಹುಶಃ ಇಡೀ ರಾಜ್ಯದಾದ್ಯಂತ ಮೊನ್ನೆ NREG ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂತು. ಬಹುಶಃ ನಾವು NREG ಯಲ್ಲಿ ಕರ್ನಾಟಕಕ್ಕೆ ಫಸ್ಟ್ ಇದ್ದೇವೆ. 2 ಬಾರಿ ನಮಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಆದ್ರೆ NREG ಯಲ್ಲಿ ಕೂಡ ಕೆಲವು ಕಡೆ ಅನುದಾನದ ಮಿಸ್ಯೂಸ್ ಆಗಿದೆ. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಸದೆ ಏನೇನೋ ಆಗಿ ಬಹುಶಃ ಅದೆಲ್ಲವೂ ಗೊಂದಲಕ್ಕೆ ಕಾರಣ ಆದದ್ದು ಪಂಚಾಯತ್ನ ವ್ಯವಸ್ಥೆಗಳು. ಆದ್ರಿಂದ ಬಹುಶಃ ನಾನೇನು ಹೇಳುದಂದ್ರೆ ಸರ್ಕಾರ ಏನು ಅನುದಾನವನ್ನು ಕೊಡ್ತದೆ, ಯಾವ ಗೈಡ್ ಲೈನ್ಸ್ ಅಲ್ಲಿ ಅನುದಾನವನ್ನು ಕೊಡ್ತದೆ ಅದನ್ನು ಸದ್ಬಳಕೆ ಮಾಡಬೇಕು. ಒಂದು ಸೀದಾ ರೀತಿಯಲ್ಲಿ ಅದನ್ನ ಬಳಸಿ ಬಹುಶಃ ಜನರಿಗೆ ಅನುಕೂಲವಾಗಿ ಮಾಡ್ಕೊಳ್ಬೇಕು ಅನ್ನೋದು ನನ್ನದೊಂದು ಮಾತು. ಸರ್, ಈಗ ನೀವು ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳು ಜೊತೆಗೆ ನಮ್ಮ ಒಂದು ಪತ್ರಿಕೆ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅನ್ನೋದು ಸರ್ ಖಂಡಿತ ಖಂಡಿತ. ಬಹುಶಃ ಇಂಥ ಒಂದು ಕಾರ್ಯಕ್ರಮಗಳನ್ನ ನೀವು ಮಾಡಿದಾಗ್ಲೇ ನಾವು ಅಂದ್ಕೊಂಡೆ ಬಹುಶಃ ಇದೆಲ್ಲ ಜನಪರ ಕಾಳಜಿ ಇರುವಂತ ಒಂದು ವ್ಯವಸ್ಥೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕಮರ್ಷಿಯಲ್ ಆಗಿ ಆಲೋಚನೆ ಮಾಡ್ತಾರೆ ಬಿಟ್ರೆ ಜನಪರ ಕಾಳಜಿ ತುಂಬಾ ಕಮ್ಮಿ ಇರ್ತದೆ. ಬಹುಶಃ ಈಗ ನಾವೆಲ್ಲರೂ ಕೂಡ ಒಂದು ಜನಪರ ಕಾಳಜಿಯಿಂದ ಕೆಲಸ ಮಾಡುವ ಯಾವುದೇ ಒಂದು ಇದಿಲ್ಲ. ಅದೇ ರೀತಿ ನೀವು ಪತ್ರಿಕೆಯವರು ಕೂಡ ಜನಪರವಾಗಿ ಜನಪರ ಕಾಳಜಿಯನ್ನು ವಹಿಸಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದಂತ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಬಹುಶಃ ಪತ್ರಿಕಾ ಮಾಧ್ಯಮ ಅಥವಾ ಯಾವುದೇ ದೃಶ್ಯ ಮಾಧ್ಯಮ ಯಾವುದೇ ಇರ್ಬೋದು, ಇವತ್ತಿನ ಎಲ್ಲ ವ್ಯವಸ್ಥೆಗಳನ್ನ ಒಂದು ಸಮದೂಗಿಸುವಂತ ಬಲ ಇರುವುದು ಮಾಧ್ಯಮಗಳಲ್ಲಿ. ಅದರಿಂದ ಮಾಧ್ಯಮಗಳು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಬಹುಶಃ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಸಂದೇಶ ಸಿಗ್ತಾ ಇದೆ ಅನ್ನೋದು ನಾನು. ಧನ್ಯವಾದಗಳು.